ಪ್ರಾಚೀನ ಕಾಲದಲ್ಲಿ ಉತ್ತರ ಭಾರತದ ಹಿಮಾಲಯದ ತಪ್ಪಲಿನಲ್ಲಿ ದಕ್ಷನಾಮಕ ಒಬ್ಬ ಮಹಾನ್ ರಾಜನು ರಾಜ್ಯವಾಳುತ್ತಿದ್ದ. ಅವನು ಧರ್ಮನಿಷ್ಠ, ಜ್ಞಾನವಂತ ಮತ್ತು ಪ್ರಜೆಗಳ ಪಾಲಿಗೆ ದಯಾಳುವಾಗಿದ್ದ. ದಕ್ಷನು ಯಜ್ಞಗಳಲ್ಲಿ ನಿಪುಣನಾಗಿದ್ದ. ಆಗಲೇ ಅವನು ಮಹಾಯಜ್ಞವೊಂದನ್ನು ಆಯೋಜಿಸಿದ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಆನಿಮೇಷನ್ ವಿಡಿಯೋನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಆನಿಮೇಷನ್ ವಿಡಿಯೋ ಇವಾಗ AI ಜಗತ್ತಿನಲ್ಲಿ ತುಂಬಾ ಜಾಸ್ತಿ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. AI ಅನ್ನೋದು, ಅದರಲ್ಲಿ ಆನಿಮೇಷನ್ ವಿಡಿಯೋಗಳು ಅವು ತುಂಬಾ ನೀವು ಕೂಡ ನೋಡಿರ್ಬೋದು. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ತುಂಬಾ ವೈರಲ್ ಆಗಿರೋಂಥ ವಿಡಿಯೋಗಳು ಅದು. ಯಾಕಂದರೆ ಆ್ಯನಿಮೇಷನ್ ವಿಡಿಯೋಗಳಲ್ಲಿ ಈಗ ನಾನು ಹೇಳ್ಕೊಡೋದ್ರಲ್ಲಿ ಆ್ಯನಿಮೇಷನ್ ವಿಡಿಯೋಗೆ ನಾವು ಇಮೇಜಸ್ನ AI ಮುಖಾಂತರನೇ ತೊಗೋತೀವಿ. ಮತ್ತು ಅದಕ್ಕೆ ಟೆಕ್ಸ್ಟ್ ಬೇಕಾದರೆ ನಾವು ಟೆಕ್ಸ್ಟು AIನೇ ತೊಗೋತೀವಿ. ಅದನ್ನ ಫೋಟೋನ ನಾವು ವಿಡಿಯೋ ಥರ ಆ್ಯನಿಮೇಷನ್ ಮಾಡೋದು ಕೂಡ AIನೇ ಯೂಸ್ ಮಾಡ್ಕೋತೀವಿ. ಈ ಎಲ್ಲ AI ಯೂಸ್ ಮಾಡ್ಕೊಂಡು ನಾವು ಹೇಗೆ ಒಂದು ಆ್ಯನಿಮೇಷನ್ ವಿಡಿಯೋನ ಕ್ರಿಯೇಟ್ ಮಾಡೋದು ಅಂದ್ಕೊಂಡು ನಿಮಗೆ ಸಿಂಪಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಮತ್ತು ಲೈಕ್ ಮತ್ತು ಕಾಮೆಂಟ್ ಮಾಡಿ. ಯಾಕಂದರೆ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂದರೆ ಯಾವ ಟಾಪಿಕ್ ಮಾಡಬೇಕು ಮತ್ತು ಏನು ನಾವು ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ನೀವು ಕಮೆಂಟ್ ಮಾಡಿದ್ರೆ ನಾವು ಖಂಡಿತ ನೆಕ್ಸ್ಟು ವಿಡಿಯೋದಲ್ಲಿ ನಾವೆಲ್ಲ ಅಪ್ಡೇಟ್ ಮಾಡ್ಕೋತೀವಿ. ಬನ್ನಿ ಫ್ರೆಂಡ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ಲೇ ಸ್ಟೋರ್ ಓಪನ್ ಮಾಡೋಣ. ಪ್ಲೇಸ್ಟೋರಲ್ಲಿ ChatGPT ಅಂತ ಸರ್ಚ್ ಮಾಡೋಣ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ನೀವಿನ್ನೂ ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಓಕೆನಾ. ಈ ChatGPTಯಿಂದ ಹೆಲ್ಪಿಂದನೇ ನಾವೇನು ಮಾಡಬೇಕು ಅಂತ ಹೊರಟಿದ್ದೀವಿ ಅದು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಓಪನ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ಇದರಲ್ಲಿ ಓಕೆ ಏನು ಮಾಡೋಣ ಅಂದರೆ, ಇವಾಗ ಒಂದು ಕತೆ, ಇದಕ್ಕೊಂದು ಕತೆ, ನಾವು ಒಂದು ಸ್ಟೋರಿ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೊಂದು ಕತೆ ಬೇಕಲ್ಲ. ಅದಕ್ಕೆ ಇದರಿಂದನೇ ಒಂದು ಕತೆ ತೊಗೊಳ್ಳೋಣ, ChatGPTಯಿಂದನೇ ಹೆಲ್ಪಿಂದನೇ ಒಂದು ಕತೆ ತೊಗೊಳ್ಳೋಣ. ಈಗ ಉತ್ತರ ಭಾರತದ ಒಬ್ಬ ದಕ್ಷ ರಾಜನ ಬಗ್ಗೆ 100 ಪದಗಳಲ್ಲಿ ಕತೆ ಬರೆಯಿರಿ ಅಂತ ಟೈಪ್ ಮಾಡಿದ್ದೀವಿ. ಈಗ ಕೊಡೋಣ, ಓಕೆನಾ. ಇವಾಗ ನೋಡಿ ಬರ್ತಾ ಇರಲಿಲ್ಲ ಅಂದು ರಾಜ್ಯ ಆಳುತ್ತಿದ್ದ. ಓಕೆ, ಇವಾಗ ಒಂದು ಲೈನ್ಸ್ ಬಂದಿದೆ, ಒಂದು ಶಾರ್ಟ್ ಬಂದಿದೆ. ಇದನ್ನು ನಾವೇನು ಮಾಡೋಣ ಅಂದರೆ ನೆಕ್ಸ್ಟ್ ಇದಕ್ಕೆ ಪ್ರಾಂಪ್ಟ್ ತೊಗೊಳ್ಳೋಣ. ಇದಕ್ಕೆ 5 ಪ್ರಾಂಪ್ಟ್ ತೊಗೊಳ್ಳೋಣ. ರೈಟ್ 5 ಪ್ರಾಂಪ್ಟ್ ಆನ್ ದಿಸ್ ಸ್ಟೋರಿ ಅಂತ 5 ಪ್ರಾಂಪ್ಟ್ ತೊಗೊಳ್ಳೋಣ ಇದಕ್ಕೆ. ಓಕೆ, ಇದಕ್ಕೆ ಬರ್ತಾ ಇದೆ 5 ಪ್ರಾಂಪ್ಟ್ ಬರ್ತಾ ಇದೆ, ಓಕೆನಾ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದನ್ನು ನಾವು ಕಾಪಿ ಮಾಡ್ಕೋಬೇಕು. ನೆಕ್ಸ್ಟ್ ಕಾಪಿ ಮಾಡ್ಕೋಬೇಕು ಅಂದರೆ ಸೆಲೆಕ್ಟ್ ಟೆಕ್ಸ್ಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಪ್ರಾಚೀನ ಕಾಲದಲ್ಲಿ ಉತ್ತರ ಭಾರತ ಅನ್ನೋ ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಓಕೆ, ನಾವು ಕಾಪಿ ಮಾಡಿಕೊಂಡು ಬ್ಯಾಕ್ ಬರೋಣ. ಇದರಲ್ಲಿ ನಾವು ನೋಟ್ ಪ್ಯಾಡ್ ಅಂತ ಸರ್ಚ್ ಮಾಡೋಣ. ನೋಟ್ ಪ್ಯಾಡ್, ಓಕೆ ಇದು ಆಲ್ರೆಡಿ ಇನ್ನೊಂದು. ಓಕೆ, ಇದ್ರಲ್ಲಿ ಮಾಡೋಣ. ಇದರಲ್ಲಿ ಇವಾಗ ನಾವು ಏನು ಕಾಪಿ ಮಾಡ್ಕೊಂಡಿದ್ವಿ ಅದನ್ನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟು ಮತ್ತೆ ಪ್ರಾಂಪ್ಟ್ಗೂ ಇದು ಮಾಡಿದ್ವಲ್ಲ ಪ್ರಾಂಪ್ಟ್, ಅದನ್ನು ಕಾಪಿ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಟೆಕ್ಸ್ಟ್ ಮಾಡೋಣ. ಇದರಲ್ಲಿ ಓಕೆ, ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಕ್ಯಾರೆಕ್ಟರ್, ಇಲ್ಲಿಂದ ಪ್ರಾಂಪ್ಟ್ನ ನಾವು ಕಾಪಿ ಮಾಡ್ಕೊಳ್ಳೋಣ. ಓಕೆ, ಮತ್ತೆ ಬ್ಯಾಕ್ ಬರೋಣ. ಮತ್ತು ಬ್ಯಾಕ್ ಬಂದು ಇದರಲ್ಲೇ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆನಾ, ನೋಡಿ ಇಷ್ಟ ಆಗಿದೆ. ಇವಾಗ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಕ್ರೋಮ್ಗೆ ಹೋಗೋಣ. ಕ್ರೋಮ್ಗೆ ಹೋಗಿ ನೆಕ್ಸ್ಟು ಇದರಲ್ಲಿ ಬಂದು ಕ್ರೋಮಲ್ಲಿ ಬಂದು ಇದರಲ್ಲೇ ಮೆಟಾ AI ಅಂತ ಸರ್ಚ್ ಮಾಡೋಣ. ಮೆಟಾ AI, ಓಕೆನಾ. ಮೆಟಾ AI ಅಂತ ಸರ್ಚ್ ಮಾಡಾದ್ಮೇಲೆ ಓಪನ್ ಮಾಡೋಣ. ಇದು ಓಪನ್ ಮಾಡಿದ ಮೇಲೆ ಇದು ಏನಾಗುತ್ತೆ ಅಂದರೆ ಒಂದೊಂದು ಸರಿ ಇದರಲ್ಲಿ ಲಾಗಿನ್ ಕೇಳುತ್ತೆ.
ಈ ಈ ಕಾರ್ನರ್ ಇದೆಯಲ್ಲ, ಈ ಕಾರ್ನರಲ್ಲಿ ಲಾಗಿನ್ ಕೇಳುತ್ತೆ. ಇನ್ಸ್ಟಾಗ್ರಾಮಿಂದ ಲಾಗಿನ್ ಆಗಬೇಕು ಅದು. ಆ ಲಾಗಿನ್ ಆದ್ರೇ ನಮಗೆ ಇಮೇಜ್ ಜನ್ರೇಟ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಇಮೇಜ್ ಜನ್ರೇಟ್ ಮಾಡೋಕ್ಕಾಗಲ್ಲ. ಲಾಗಿನ್ ಮಾಡ್ಕೊಳ್ಳಿ ಫಸ್ಟು. ಆಲ್ರೆಡಿ ನಾನು ಲಾಗಿನ್ ಮಾಡಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಇವಾಗ ಇಲ್ಲೇನು ಮಾಡಬೇಕು ಅಂದರೆ ನಾವು, ಓಕೆನಾ, ಇದರಲ್ಲಿ ಬಂದು ನಾವು ಇಲ್ಲಿ 5 ಪ್ರಾಂಪ್ಟ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಇದರಲ್ಲಿ. ಸಾರಿ, ನೋಟ್ ಪ್ಯಾಡ್ ಓಪನ್ ಮಾಡೋಣ. ಇದರಲ್ಲಿ ನಾವು ಆಲ್ರೆಡಿ ನಾವು ಕ್ರಿಯೇಟ್ ಮಾಡಿದ್ವಲ್ಲ, ಇದರಲ್ಲಿ ಒಂದನ್ನು ಕಾಪಿ ಮಾಡ್ಕೊಳ್ಳೋಣ. ಓಕೆನಾ, ಸ್ಟಾರ್ಟಿಂಗ್ 5 ಪ್ರಾಂಪ್ಟ್ ತೊಗೊಂಡಿದ್ವಲ್ಲ, ಅದು ಕಾಪಿ ಮಾಡ್ಕೊಂಡಿದ್ವಲ್ಲ, ಇದನ್ನು ಒಂದು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡು ಡೈರೆಕ್ಟ್ ಕ್ರೋಮಲ್ಲಿ ಮೆಟಾ ಐಗೆ ಬಂದು ಇದರಲ್ಲಿ ಕೆಳಗಡೆ 3 ಪ್ಲಸ್ ಮತ್ತು ಇದು ಮತ್ತು ಇಲ್ಲೊಂದೇನೋ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಆ ಕ್ರಿಯೇಟ್ ಆ್ಯನ್ ಇಮೇಜ್ ಅಂತ ಬರುತ್ತೆ. ಇದರಲ್ಲಿ ನಾವು ಏನು ಕಾಪಿ ಮಾಡ್ಕೊಂಡ್ವಿ ಅದನ್ನು ಇಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಿ ಆರೋ ಮಾರ್ಕ್ ಕೊಟ್ಟರೆ ಇದರಲ್ಲಿ ಜನ್ರೇಟ್ ಆಗುತ್ತೆ ಇಮೇಜ್. ನಾವು ಏನು ಪ್ರಾಂಪ್ಟ್ ಕೊಟ್ಟಿದ್ದೀವಿ ಅದು ರಿಲೇಟೆಡಾಗಿ 4 ಇಮೇಜ್ ಇದಾಗುತ್ತೆ. ಅದರಲ್ಲಿ ನಮ್ಗೆ ಯಾವ ಇಮೇಜ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅದನ್ನು ನಾವು ತೊಗೊಳ್ಳೋಣ. ಇವಾಗ ಇದರಲ್ಲಿ ಯಾವ್ದು ತೊಗೊಳ್ಳೋಣ? ಫಸ್ಟ್ ಒನ್ನೇ ತೊಗೊಳ್ಳೋಣ. ಇದು ಫಸ್ಟ್ ಒಂದು ತೊಗೊಂಡಾದ್ಮೇಲೆ ಆ್ಯನಿಮೇಟ್ಗೆ ಕಳಿಸ್ಬೇಕು. ಮತ್ತೆ ಅದು ಆ್ಯನಿಮೇಷನ್ ಆಗುತ್ತೆ. ಇದು ಇಮೇಜನ್ನ ಮತ್ತೆ ಇಲ್ಲೇ ಆ್ಯನಿಮೇಷನ್ ಮಾಡ್ಕೋಬೇಕು. ನೋಡಿ, ಇವಾಗ ಆಗಿದೆ, ಕಾಣಿಸ್ತಾ ಇದೆಯಲ್ಲ. ಇದು ನಾವು ನೋಡಿ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಒಂದು ಡೌನ್ಲೋಡ್ ಆಯ್ತು ಇವಾಗ ನಮಗೆ. ಮತ್ತು ನೆಕ್ಸ್ಟು ಅದೇ ಥರ, ಸಾರಿ, ಇದು ಕ್ಲಿಯರ್ ಆಗಿದೆ. ಮತ್ತು ಅದೇ ಥರ ಮತ್ತೆ ಇಲ್ಲಿ ಬರೋಣ. ಸೆಕೆಂಡ್ ಪ್ರಾಂಪ್ಟ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಓಕೆನಾ, ಅದನ್ನು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡಿಕೊಂಡು ಮತ್ತೆ ಇದರಲ್ಲಿ ಬಂದು ಮತ್ತೆ ಓಕೆ, ಇದರಲ್ಲೇ ಹೇಳಿದ್ನಲ್ಲ, ಅಲ್ಲಿ ಟಚ್ ಮಾಡ್ತು ಅಂದರೆ ಕ್ರಿಯೇಟ್ ಆ್ಯನ್ ಇಮೇಜ್ ಅಂತ ಬರುತ್ತೆ. ಮತ್ತು ಅಲ್ಲಿ ಪೇಸ್ಟ್ ಮಾಡೋಣ. ಓಕೆನಾ, ಪೇಸ್ಟ್ ಮಾಡಿ ಮತ್ತೆ ಆರೋ ಮಾರ್ಕ್ ಏನಿದೆ ಸೇಮ್ ಅದೇ ಥರ ಇದು ಮಾಡೋಣ. ಮತ್ತು ಇವಾಗ 4 ಇಮೇಜ್ ಬರುತ್ತೆ. ಅದರಲ್ಲಿ ನಮ್ಗೆ ಯಾವ್ದು ಬೇಕು ಇಂಟ್ರೆಸ್ಟಿಂಗ್ ಅನಿಸುತ್ತೆ ಸೇಮ್ ಅದೇ ಥರ ಇದನ್ನು ಕೂಡ ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ. ಓಕೆ, ಇದರಲ್ಲಿ ನಮ್ಗೆ ಯಾವ್ದು ರಿಲೇಟೆಡ್ ಅನಿಸುತ್ತೆ, ಈಗ ಇದಕ್ಕೂ ಫಸ್ಟ್ ಒನ್ ಅನಿಸುತ್ತೆ ನನಗೆ ಯಾಕೋ. ಇದನ್ನು ಆ್ಯನಿಮೇಟ್ ಮಾಡೋಣ ಇದನ್ನು. ಓಕೆನಾ, ನೋಡಿ ಫ್ರೆಂಡ್ಸ್, ತುಂಬ ಈಸಿ ಇದೆ. ಆರಾಮಾಗಿ ನಾವು ಆ್ಯನಿಮೇಷನ್ ವಿಡಿಯೋಗಳಲ್ಲಿ ಆರಾಮಾಗಿ ಮಾಡ್ಬೋದು. ನೋಡಿ, ಇದನ್ನು ಆ್ಯನಿಮೇಷನ್ ಆಯಿತು. ಇದನ್ನು ಕೂಡ ಡೌನ್ಲೋಡ್ ಮಾಡೋಣ. ಎರಡು ಆಯ್ತು ನಮಗೆ. ಓಕೆನಾ, ಮತ್ತೆ ಇಲ್ಲಿ ಕ್ಯಾನ್ಸಲ್ ಮಾಡಿ ಮತ್ತೆ ಇದರಲ್ಲಿ 3ಏನಿದೆ ಡೈಲ್, ಓಕೆ, ಇಲ್ಲಿದೆಯಲ್ಲ, ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡು ಸೇಮ್ ಇಲ್ಲೇ ಮತ್ತೆ ಬರೋಣ. ಇಲ್ಲಿ ಮತ್ತೆ ಕ್ಲಿಕ್ ಮಾಡೋಣ. ಇದೇ ಥರ ಇದನ್ನು ಇದು ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದಿದೆ. ಅಲ್ಲಿ ಕ್ರಿಯೇಟ್ ಆನ್ ಇಮೇಜ್ ಡೈಲಾಗ್ ಫ್ರಮ್ ಕ್ರಿಯೇಟ್ ಎ ಡೈಲಾಗ್ ಬಿಟ್ವೀನ್ ದಕ್ಷ ಆ್ಯಂಡ್ ಲಾರ್ಡ್ ಶಿವ ಆಫ್ಟರ್ ಸತೀಶ್ ಡೆತ್ ಫೋಕಸಿಂಗ್ ಆನ್ ಥೀಮ್ಸ್ ಆಫ್ ಈಗೋ, ಫರ್ಗಿವ್ನೆಸ್ ಆಫ್ ಲಾಸ್. ಓಕೆ, ಇದರಲ್ಲಿ ಓಕೆ ಸೆಕೆಂಡ್ ಒನ್ ಡೌನ್ಲೋಡ್ ಮಾಡೋಣ. ಆ್ಯನಿಮೇಟ್ ಮಾಡೋಣ. ಫ್ರೆಂಡ್ಸ್ ಆಗಿದೆ. ಇದನ್ನು ಸೇಮ್ ಡೌನ್ಲೋಡ್ ಮಾಡ್ಕೊಳ್ಳೋಣ. ಮತ್ತು ಬ್ಯಾಕ್ ಬರೋಣ, ಕ್ಯಾನ್ಸಲ್ ಕೊಡೋಣ. ಮತ್ತು ನೆಕ್ಸ್ಟ್ ಯಾವುದಿದೆ, ಫೋರ್ತ್ ಒನ್ನು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡು ಮತ್ತೆ ಇದರಲ್ಲಿ ಇದನ್ನು ಟಚ್ ಮಾಡಿ ಕ್ರಿಯೇಟ್ ಆನ್ ಇಮೇಜ್ ಕೊಟ್ಟು ಮತ್ತೆ ಆರೋ ಮಾರ್ಕ್ ಕೊಟ್ಟರೆ ಮತ್ತೆ ಇದಕ್ಕೂ ಇಮೇಜ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಸಿ ಇದೆ, ಸರಿಯಾಗಿ ನೋಡ್ಕೊಳ್ಳಿ. ಮತ್ತು ಒಂದೊಂದು ಫೋನು ಕೂಡ ಸಪೋರ್ಟ್ ಮಾಡಲ್ಲ ಈ ಮೆಟಾ AI ಸ್ವಲ್ಪ ನೋಡಿ ಇದು ಮಾಡಿ ಅಷ್ಟೇ. ಮತ್ತು ಓಕೆ, ಇಲ್ಲೊಂದಿದೆ, ಇದನ್ನು ಡೌನ್ಲೋಡ್ ಮಾಡೋಣ. ಸಾರಿ ಆ್ಯನಿಮೇಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇದು ಆ್ಯನಿಮೇಟ್ ಆಗಿದೆ. ಇದನ್ನು ಕೂಡ ಡೌನ್ಲೋಡ್ ಮಾಡೋಣ. ನೆಕ್ಸ್ಟು ಲಾಸ್ಟ್ ಒನ್ ಇದೆಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಈಗ 5th ಒಂದು ಬಂದಿದ್ದೀವಿ. ಓಕೆ, ಇದನ್ನು ಕೂಡ ಕಾಪಿ ಮಾಡೋಣ. ಸೇಮ್ ಟು ಸೇಮ್ ಮತ್ತೆ ಇಲ್ಲಿ ಬರೋಣ, ಕ್ಯಾನ್ಸಲ್ ಕೊಡೋಣ. ಮತ್ತು ಇಮೇಜ್ ಕ್ರಿಯೇಟ್ ಆನ್ ಇಮೇಜ್ ಮೇಲೆ ಪೇಸ್ಟ್ ಮಾಡಿ ಮತ್ತು ನಾವು ಮೇಲ್ಗಡೆ ಅದು ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಯಾವ್ದು ಬಂದಿದೆ, ಕ್ರಿಯೇಟ್ ಆನ್ ಮಾಡರ್ನ್ ರಿಲೇಟೆಡ್ ಸ್ಟೋರಿ ಆಫ್ ದಕ್ಷ ಇನ್ ಮಾಡರ್ನ್ ಡೇ ಕಾರ್ಪೊರೇಟ್ ಸೆಟ್ಟಿಂಗ್. ಓಕೆ, ಫಾಲೋಯಿಂಗ್ ಆನ್ ಟುಡೇ ವರ್ಲ್ಡ್. ಓಕೆ, ಇದು ಪರ್ಫೆಕ್ಟ್ ಇದೆ ಮ್ಯಾಮ್. ಇದು ಪರ್ಫೆಕ್ಟ್ ಇದೆ. ಇದನ್ನು ನಾವು ಆ್ಯನಿಮೇಟ್ ಮಾಡೋಣ.
ಫ್ರೆಂಡ್ಸ್ ಇದು ಅನಿಮೇಟ್ ಆಗಿದೆ. ನೆಕ್ಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾವು ಇವಾಗ ಆಗಲೇ ಒಂದು ಸ್ಟೋರಿ ತೊಗೊಂಡಿದ್ವಲ್ಲ, ಆ ಸ್ಟೋರಿಗೆ ನಾವು ಟೆಕ್ಸ್ಟ್ ಟು ವಾಯ್ಸ್ ಕನ್ವರ್ಟ್ ಮಾಡಬೇಕು. ಅದು ಹೇಗೆ ಅಂದರೆ ನೋಡಿ, ಇದರಲ್ಲೇ ಕ್ರೋಮಲ್ಲೇ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಸರ್ಚ್ ಮಾಡಿ. ಓಕೆ, ಟೆಕ್ಸ್ಟ್ ಟು ಸ್ಪೀಚ್ ಸರ್ಚ್ ಮಾಡಿದ್ರೆ ನೋಡಿ, ಇದ್ರಲ್ಲಿ ವಾಯ್ಸ್ ಮೇಕರ್ ಅಂತ ಫಸ್ಟ್ ಒನ್ ಬರ್ತಾ ಇದೆಯಲ್ಲ, ಇದರಿಂದನೇ ನಾವು ಮಾಡ್ಕೋಬೋದು. ಓಕೆ, ಇದರಲ್ಲಿ ಬಂದು ನಾನು ಆಲ್ರೆಡಿ ಒಂದು ಇಟ್ಟಿದ್ದೀನಿ. ಸೆಲೆಕ್ಟ್ ಆಲ್, ಕ್ಯಾನ್ಸಲ್. ಓಕೆನಾ, ಈಗ ಇದನ್ನು ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಎಲ್ಲಿ ಹೋಗೋಣ ಅಂದರೆ ಮತ್ತೆ ನೋಟ್ ಪ್ಯಾಡ್ಗೆ ಹೋಗೋಣ. ಇವಾಗ ನೋಟ್ ಪ್ಯಾಡಲ್ಲಿ ಆಲ್ರೆಡಿ ಇಲ್ಲಿ ಕತೆ ರೆಡಿ ಮಾಡಿಟ್ಟಿದ್ವಲ್ಲ ನಾವು, ಅದನ್ನು ಕಾಪಿ ಮಾಡ್ಕೊಳ್ಳೋಣ ಇಲ್ಲಿಂದ ಇಲ್ಲಿವರೆಗೂ. ಓಕೆ, ಇಲ್ಲಿಂದ ಇಲ್ಲಿವರೆಗೂ ಕಾಪಿ ಮಾಡ್ಕೊಂಡ್ವಿ ಅದನ್ನ. ಓಕೆ, ಇದಾದಮೇಲೆ ಇಲ್ಲಾಗಿದೆ. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇಲ್ಲಿ ಬಂದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಚೇಂಜ್ ಅಂತ, ಇದರಲ್ಲಿ ಯಾವುದ್ಯಾವುದೋ ಲ್ಯಾಂಗ್ವೇಜ್ ಸೆಟ್ ಆಗಿರುತ್ತೆ. ಅದು ಬಂದು ನಾವು ಕನ್ನಡಗೆ ಸರ್ಚ್ ಮಾಡಿ ನಾವು ಕನ್ನಡ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಇದರಲ್ಲಿ ಡಿಫಾಲ್ಟ್ ವರ್ಝನಲ್ಲಿ ನೀವು ಮಾಡಬೇಕು. ಪ್ರೋ ವರ್ಝನ್ ಮಾಡೋಕ್ಕೆ ಹೋಗ್ತಂದರೆ ಅದು ಸಬ್ಸ್ಕ್ರಿಪ್ಷನ್ ಆಗುತ್ತೆ, ಅದಕ್ಕೆ ಮತ್ತೆ ಅಮೌಂಟ್ ಪೇ ಮಾಡೋಕೆ ಇದು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಆಲ್ರೆಡಿ ಯಾವಾಗಲೂ ಡಿಫಾಲ್ಟಲ್ಲೇ ಮಾಡೋಣ. ಇದರಲ್ಲಿ ಆದಿ, ವಾಣಿ, ಶಿವ, ನೋಡಿ ದೀಪ, ಶುಭ ಅಪರಾಹ್ನ, ವಾಯ್ಸ್ಗಳು ಶುಭ ಅಪರಾಹ್ನ, ವಾಣಿ ಒಂದು, ಮತ್ತು ಆದಿ ಅಂತ ಇದೆಯಲ್ಲ, ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲೇ ಇದು ಮಾಡೋಣ. ಓಕೆನಾ, ಸಬ್ಮಿಟ್ ಮಾಡೋಣ. ಮತ್ತು ಇದರಲ್ಲಿ ನಾವೇನು ಕಾಪಿ ಮಾಡ್ಕೊಂಡಿದ್ವಿ ಅದನ್ನು ಇಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಕನ್ವರ್ಟ್ ಟು ಸ್ಪೀಚ್ ಅಂತ ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ನೋಡಿ ಎಲ್ಲ ಕರೆಕ್ಟಾಗಿದೆ ಕನ್ನಡ. ಓಕೆ, ಮತ್ತು ಇದರಲ್ಲಿ ಬಂದು ಕನ್ವರ್ಟ್ ಟು ಸ್ಪೀಚ್ ಮಾಡೋಣ. ಪ್ರಾಚೀನ ಕಾಲದಲ್ಲಿ ಉತ್ತರ ಭಾರತದ ಹಿಮಾಲಯದ ತಪ್ಪಲಿನಲ್ಲಿ ದಕ್ಷನಾಮಕ ಒಬ್ಬ ಮಹಾನ್ ರಾಜನು ರಾಜ್ಯವಾಳುತ್ತಿದ್ದ. ಅವನು ಧರ್ಮನಿಷ್ಠ, ಜ್ಞಾನವಂತ ಮತ್ತು ಪ್ರಜೆಗಳ ಪಾಲಿಗೆ ದಯಾಳುವಾಗಿದ್ದ. ದಕ್ಷನು ಯಜ್ಞಗಳಲ್ಲಿ ನಿಪುಣನಾಗಿದ್ದ. ಆಗಲೇ ಅವನು ಮಹಾಯಜ್ಞವೊಂದನ್ನು ಆಯೋಜಿಸಿದನು. ಆದರೆ ತನ್ನ ಜಾಮಾತೃ ಶಿವನನ್ನು ಡೌನ್ಲೋಡ್ ಆಗಿ ಇಲ್ಲಿ ಇದು ಕಾಣಿಸ್ತಾ ಇಲ್ವಲ್ಲ ಆಡಿಯೋ, ನೋಡಿ ಇಲ್ಲಿ ಡೌನ್ಲೋಡ್ ಆಗಿದೆ ಈಗ ಅದು. ಪ್ರಾಚೀನ ಕಾಲದಲ್ಲಿ ಉತ್ತರ ಭಾರತದ ಹಿಮಕ ಒಬ್ಬ ಮಹಾನ್ ರಾಜನು ರಾಜ್ಯವಾಳು. ನಾವು ಏನು ಮಾಡಬೇಕು ಅಂದರೆ, ಓಕೆನಾ, ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಆ್ಯನಿಮೇಷನ್ ರೆಡಿ ಮಾಡ್ಕೊಂಡಿದ್ವಿ. ಟೆಕ್ಸ್ಟಿಂದ ನಾವು ಸ್ಪೀಚ್ ರೆಡಿ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಏನಪ್ಪ ಅಂದರೆ ಎಡಿಟ್ ಮಾಡಬೇಕು ಅಷ್ಟೇ. ಫ್ರೆಂಡ್ಸ್, ಇವಾಗ ನಾವು ಕೈನ್ ಮಾಸ್ಟರ್ನ ಓಪನ್ ಮಾಡೋಣ. ಇವಾಗ ಕೈನ್ ಮಾಸ್ಟರ್. ಓಕೆ, ಈಗ ಆಲ್ರೆಡಿ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಆ್ಯನಿಮೇಷನ್ನು ಮತ್ತು ಟೆಕ್ಸ್ಟ್ ಸ್ಪೀಚ್ ಮಾಡ್ಕೊಂಡು ವಾಯ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಫೈನಲ್ ಅದನ್ನು ಹೇಗೆ ಎಡಿಟ್ ಮಾಡಬೇಕು ಅಂತ. ಓಕೆನಾ, ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಇದರಲ್ಲಿ ನಮ್ಗೆ ಯಾವ್ದು ಬೇಕು, ಯೂಟ್ಯೂಬಲ್ಲಿ ಬೇಕಾ, ಟಿಕ್ಟಾಕಲ್ಲಿ ಬೇಕಾ, ಮತ್ತು ಇನ್ಸ್ಟಾಗ್ರಾಮ್ ಬೇಕಾ, ಯಾವ ಸೈಜ್ ಬೇಕು ಅಂತ ಎಲ್ಲ ಕೊಟ್ಟಿದ್ದಾನೆ. ನಮಗೆ ಆಲ್ರೆಡಿ ಯೂಟ್ಯೂಬ್ಗೆ ಬೇಕಾಗಿರೋದನ್ನು ನಾವು ಯೂಟ್ಯೂಬ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಇದರಲ್ಲಿ ಬಂದು ಇವಾಗ ನಾವು ನೆಕ್ಸ್ಟ್ ಏನು ಮಾಡೋಣ ಅಂದರೆ ಆಲ್ ಸೆಲೆಕ್ಟ್ ಮಾಡೋಣ. ಓಕೆ, ಆಲ್ ಸೆಲೆಕ್ಟ್ ಮಾಡೋಣ. ಆಲಲ್ಲಿ ಇದರಲ್ಲಿ ಎಲ್ಲಿದೆ ನಮ್ಮದು, ಇಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 1 2 3 4 5. ಓಕೆನಾ, ಇಲ್ಲಿ ಆಲ್ರೆಡಿ ಇದು ನಾವು ಪಿಕ್ಚರ್ ಡೌನ್ಲೋಡ್ ಮಾಡಿದ್ವಿ, ಅದೇನು ಬೇಕಾಗಿಲ್ಲ. ಆಲ್ರೆಡಿ 5 ಹಾಕೊಂಡಿದ್ದೀವಿ ಇವಾಗ ಏನು ಆ್ಯನಿಮೇಷನ್ನ. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇವಾಗ ಬ್ಯಾಕ್ ಬರೋಣ. ಬ್ಯಾಕ್ ಬಂದು ಇವಾಗ ಇದಕ್ಕೆ ನಾವು ಆಲ್ರೆಡಿ ಟೆಕ್ಸ್ಟ್ ಟು ಸ್ಪೀಚ್ ಕನ್ವರ್ಟ್ ಮಾಡಿದ್ವಲ್ಲ, ಅದನ್ನು ನಾವು ಅಪ್ಲೈ ಮಾಡೋಣ ಇವಾಗ. ಓಕೆನಾ, ಇದರಲ್ಲಿ ಎಲ್ಲಿದೆ ಅಂದರೆ ಫೋಲ್ಡರ್ಸ್ ಬರೋಣ, ಡೌನ್ಲೋಡ್ಗೆ ಬರೋಣ. ಇದರಲ್ಲಿ ಕಾಣಿಸ್ತಿಲ್ಲ 17531, ಅದನ್ನು ಓಪನ್ ಮಾಡೋಣ. ಪ್ರಾಚೀನ ಕಾಲದಲ್ಲಿ ಉತ್ತರ ಭಾರತದ ಆಲ್ರೆಡಿ ಸೆಲೆಕ್ಟ್ ಆಯ್ತು. ಇವಾಗ ನೋಡಿ ಪ್ಲೇ ಮಾಡ್ತಾ ಇದ್ದೀನಿ. ಪ್ರಾಚೀನ ಕಾಲದಲ್ಲಿ ಉತ್ತರ ಭಾರತದ ಹಿಮಾಲಯದ ತಪ್ಪಲಿನಲ್ಲಿ ದಕ್ಷನಾಮಕ ಒಬ್ಬ ಮಹಾನ್ ರಾಜನು ರಾಜ್ಯವಾಳುತ್ತಿದ್ದ. ಅವನು ಧರ್ಮನಿಷ್ಠ, ಜ್ಞಾನವಂತ ಮತ್ತು ಪ್ರಜೆಗಳ ಪಾಲಿಗೆ ದಯಾಳುವಾಗಿದ್ದ. ದಕ್ಷನು ಯಜ್ಞಗಳಲ್ಲಿ ನಿಪುಣನಾಗಿದ್ದ. ಆಗಲೇ ಅವನು ಮಹಾಯಜ್ಞವೊಂದನ್ನು ಆಯೋಜಿಸಿದನು. ನೋಡಿದ್ರ, ಆಲ್ರೆಡಿ ನಾವೆಲ್ಲ ರೆಡಿ ಮಾಡ್ಕೊಂಡಿದೀವಿ. ಇವಾಗ ಇದಕ್ಕೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಾವು ಯಾವ್ದಾದ್ರು ಅಪ್ಲೈ ಮಾಡೋಣ. ಓಕೆನಾ, ಅವಾಗ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ ಅವಾಗ. ಓಕೆ, ಇದರಲ್ಲೇ ಬರೋಣ, ಫೋಲ್ಡರ್ಸ್ ಬರೋಣ. ಇದರಲ್ಲಿ ಬಂದು ಆಲ್ರೆಡಿ ಡೌನ್ಲೋಡ್ ಅದ ನೋಡೋಣ. ಡೌನ್ಲೋಡಲ್ಲಿ ಬಂದು ನೋಡಿದ್ರೆ ಇಲ್ಲಿ ಯಾವ್ದಿದೆ, ಹ್ಯಾಪಿಕ್ ಇದೆಯಾ ನೋಡಿ, ಬ್ಯಾಟಲ್ ಥೀಮ್ ಅಂತ. ಇದನ್ನ
ರೆಡಿ ಇದನ್ನ ಹಾಕೋಣ. ಇವಾಗ ಇದ್ರಲ್ಲಿ ಏನ್ ಮಾಡೋಣ ಅಂದ್ರೆ ಸ್ವಲ್ಪ ತುಂಬಾನೇ ಈಗ ನೋಡಿ ಪ್ಲೇ ಮಾಡ್ತೇನೆ ಇವಾಗ. ಪ್ರಾಚೀನ ಕಾಲದಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜಾಸ್ತಿ ಆಯ್ತು ಅಂತ ಅನ್ನಿಸ್ತಾ ಅಲ್ವಾ? ಇವಾಗ ಏನ್ ಮಾಡೋಣ ಅಂದ್ರೆ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಇದರಲ್ಲಿ ವಾಲ್ಯೂಮ್ ಎನ್ವೆಲಪ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಮಗೆ ಸ್ವಲ್ಪ ಒಂದು 30% ಇಟ್ಕೊ, ಇಲ್ಲ 30% ಜಾಸ್ತಿ ಆಯಿತು, ಒಂದು 24% ಇಟ್ಕೊಳ್ಳೋಣ. ಓಕೆನಾ? ಇವಾಗ ಕೇಳೋಣ ನೋಡಿ. ಉತ್ತರ ಭಾರತದ ಹಿಮಾಲಯದ ತಪ್ಪಲಿನಲ್ಲಿ ದಕ್ಷನಾಮಕ ಒಬ್ಬ ಮಹಾನ್ ರಾಜನು ರಾಜ್ಯವಾಳುತ್ತಿದ್ದ. ಅವನು ಧರ್ಮನಿಷ್ಠ, ಜ್ಞಾನವಂತ ಮತ್ತು ಪ್ರಜೆಗಳ ಪಾಲಿಗೆ ದಯಾಳುವಾಗಿದ್ದ. ದಕ್ಷನು ಯಜ್ಞಗಳಲ್ಲಿ ನಿಪುಣನಾಗಿದ್ದ. ಆಗಲೇ ಅವನು ಮಹಾಯಜ್ಞವನ್ನು ಆಯೋಜಿಸಿದನು. ಫೈನಲ್ ಆಗಿ ನಮ್ಮ ವಿಡಿಯೋ ಪ್ರಾಚೀನ ಕಾಲದಲ್ಲಿ ಉತ್ತರ ಭಾರತದ ಹಿಮಾಲಯದ ತಪ್ಪಲಿನಲ್ಲಿ ದಕ್ಷನಾಮಕ ಒಬ್ಬ ಮಹಾನ್ ರಾಜನು ರಾಜ್ಯವಾಳುತ್ತಿದ್ದ. ಅವನು ಧರ್ಮನಿಷ್ಠ, ಜ್ಞಾನವಂತ ಮತ್ತು ಪ್ರಜೆಗಳ ಪಾಲಿಗೆ ದಯಾಳುವಾಗಿದ್ದ. ದಕ್ಷನು ಯಜ್ಞಗಳಲ್ಲಿ ನಿಪುಣನಾಗಿದ್ದ. ಆಗಲೇ ಅವನು ಮಹಾಯಜ್ಞವನ್ನು ಆಯೋಜಿಸಿದನು. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಎಲ್ಲ ರೆಡಿ ಆಗಿದೆ ನಮ್ದು. ಇವಾಗ ನೋಡಿ ನಾವು ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ವರ್ಕ್ ಆಗಿರ್ಬೋದು, ತುಂಬಾನೇ ಕಡೆ ಯೂಸ್ ಮಾಡ್ಕೋಬೋದು. ಇದನ್ನ ಒಟ್ಟಲ್ಲಂತೂ ತುಂಬಾ ಚೆನ್ನಾಗಿದೆ, ಒಳ್ಳೆ ರೀತಿ ಯೂಸ್ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ. ಇದನ್ನ ಸೇವ್ ಮಾಡೋದು ಹೆಂಗೆ ಗೊತ್ತಲ್ಲ ನಿಮ್ಗೇನು, ಅದಕ್ಕೆ ಹೇಳಕ್ ಹೋಗ್ಲಿಲ್ಲ ನಾನು. ಓಕೆ, ಸೇವ್ ಮಾಡೋಣ, ಸ್ಕಿಪ್ ಮಾಡಿ. ಅದು ಸೇವ್ ಆಗ್ತಾ ಇದೆ. ಓಕೆ ಫ್ರೆಂಡ್ಸ್, ನನ್ನ ಒಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಏನಾದರೂ ವಿಡಿಯೋ ರಿಲೇಟೆಡ್ ಡೌಟ್ಸ್ ಇದ್ರೆ, ಮತ್ತೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಏನಾದರೂ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಮತ್ತೆ ನೀವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಒಳ್ಳೆಯದಾಗಲಿ, ಬಾಯ್.